ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಮುಖದ ಮೇಲೆ ಕಳಿ ಬರೋದು ಎದರಿಂದ? ಸೂರ್ಯ ಹೊರಡ್ತಾನ ಅಂತ ಮುಖದ ಮೇಲೆ ಕಳಿ ಬರ್ತದೆ. ಹೇಳಿ, ಇಂಥ ಸೂರ್ಯ ಜಗತ್ತಿಗೆಲ್ಲ ರಕ್ಷಕ, ಜಗತ್ತಿಗೆಲ್ಲ ಪೋಷಕ. ಇಂಥ ದೃಷ್ಟಿಯಿಂದ ಭಾವದಿಂದ ಸೂರ್ಯನ ನೋಡಿದರೆ ಸೂರ್ಯನೇ ದೇವರು. ದೇವರು ಅಂದಿಲ್ಲೇನು? ಓಂ ಭೂರ್ಭುವಸ್ವಃ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಏನ ಮಾತು ನೋಡು. ತತ್ ಸವಿತುರ್, ಸವಿತು ಅಂದರೆ ಸೂರ್ಯ. ತತ್ ಸವಿತುರ್ವರೆಣ್ಯಂ ಭರ್ಗ ಪ್ರಕಾಶ ದೇವಸ್ಯ ಸೂರ್ಯದೇವ ಧೀಮಹಿ. ನಾನು ಒಂದಿಷ್ಟು ನೋಡ್ತೇನೆ, ಒಂದಿಷ್ಟು ಧ್ಯಾನಿಸ್ತೇನೆ. ನನ್ನ ಬುದ್ಧಿಯನ್ನು ದೇವನೇ ಅಂದರೆ ಸೂರ್ಯನೇ ನೀ ಹೆಂಗೆ ಹೊಳಿತಾ ಇದೆಯಲ್ಲ, ನನ್ನ ಬುದ್ಧಿಯೂ ಹೀಗೆ ಹೊಳಿಲಿ. ನನ್ನ ಮೈಯಲ್ಲಿ ಶಕ್ತಿ ಸಾಮರ್ಥ್ಯಗಳು ಬರಲಿ ಅಲ್ಲವೇನು? ನನ್ನ ಮನಸ್ಸಿನಲ್ಲಿ ಸುಂದರ ಭಾವನೆಗಳ ಭಾವನಾ ಕುಸುಮಗಳರಳಲಿ. ಸೂರ್ಯನೇ ನೀನು ಬರಬೇಕು, ನನ್ನ ಜೀವನ ಅರಳಬೇಕು. ಈ ದೃಷ್ಟಿ ಇತ್ತು ಅಂದರೆ ಸೂರ್ಯ ಪ್ರತ್ಯಕ್ಷ ದೇವರು. ಭಾವ ಬಲಿದಲ್ಲಿ ಲಿಂಗವೆನಿಸಿತ್ತು ಪವಿತ್ರ ವಸ್ತು. ಲಿಂಗ ಅಂದರೆ ಪವಿತ್ರ ವಸ್ತು, ಅದು ಪೂಜ್ಯ ವಸ್ತು. ಭಾವ ಸುಂದರ ಆಯಿತು ಅಂದರೆ, ಭಾವ ಬಲಿತು ಅಂದರೆ ವಸ್ತುಗಳು ಸಹಿತ ಪೂಜ್ಯವಾಗ್ತವ. ಭಾವ ಇಂಥದೊಂದು ಭಾವ ನಮ್ಮ ಎದೆಯೊಳಗದ ಜಗತ್ತನ್ನು ಏನು ಬೇಕಾದ್ದು ಮಾಡ್ತದದು. ಇದು ಕೆಟ್ಟದ ಅನ್ನೋದು ಭಾವವೇ, ಇದು ಚಲೋ ಅದ ಅನ್ನೋದು ಭಾವವೇ. ಇದು ಮರ್ತ್ಯ ಅಂತ ಹೇಳೋದು ಭಾವವೇ, ಇದು ಸ್ವರ್ಗ ಅಂತ ಹೇಳೋದು ಭಾವವೇ. ಇಂಥ ಒಂದು ಭಾವ ದೃಷ್ಟಿ ಒಳಗದ. ಇದು ಚೆನ್ನಾಗಿ ನಾವು ಬಳಸಿದರೆ ಬಲಿತಲ್ಲಿ ಜಗತ್ತೆಲ್ಲ ಲಿಂಗವೆನಿಸಿತ್ತು, ಪಾಷಾಣವೂ ಲಿಂಗವೆನಿಸಿತ್ತು. ಇದು ಒಂದು ಸಣ್ಣ ಪಾಷಾಣ, ಕಲ್ಲು, ಸುಮ್ಮನೆ ಕಲ್ಲು. ಎಲ್ಲೇನು ಈಗ ಪೂಜಾ ಮಾಡ್ತಾರೆ, ನದಿಯೊಳಗಿರುವಂಥ ಒಂದು ಕಲ್ಲು ಸಿಗ್ತದಲ್ಲ, ಶಿಲಾಗ್ರಾಮ ಇಲ್ಲ ಶಾಲಿಗ್ರಾಮ ಅಂತ ಸಿಗ್ತದೆ. ತಂದು ಅದನ್ನಿಟ್ಟು ಪೂಜಾ ಮಾಡ್ತಾರೆ, ಕಲ್ಲು. ಆದರೆ ಭಾವ ಬಲಿತು ಅಂದರೆ ಪವಿತ್ರ, ಅದು ದೇವರು. ಭಾವ ಎಲ್ಲ ಮಾಡ್ತದೆ ಮನುಷ್ಯನೇ. ಇಂಥ ಭಾವವನ್ನು ಬಲಿವಂತೆ ಮಾಡಿದರೆ ಸಣ್ಣ ಸಣ್ಣ ವಸ್ತುಗಳೇ ದೇವರಾಗ್ತವ, ವಿಶ್ವವೇ ದೇವನಾಗ್ತದೆ. ಭಾವ ವಿಭಾವವಾದಲ್ಲಿ ಒಡೆದು ಹೋದರ, ಭಾವ ಹೊಲಸಾದರ, ಭಾವ ಕೆಟ್ಟು ಹೋದರ ಏನಾಗ್ತದೆ? ಎಲ್ಲನೂ ಕಲ್ಲ ಆಗ್ತದ, ಎಲ್ಲನೂ ಕಲ್ಲೇ ಆಗ್ತದೆ. ಏನದ ಇದರಾಗ? ಈಗ ಒಕ್ಕಲಿಗ ನೋಡಿ ಎಷ್ಟು ಆತನ ಭಾವ ಇರ್ತದೆ. ಇದು ಮಣ್ಣಲ್ಲ, ಇದು ಸಾಕ್ಷಾತ್ ಭೂಮಾತೆ ಅಂತ. ಯಾಕೆ? ಅನ್ನ ಕೊಡ್ತದೆ, ನಮಗೆ ಅನ್ನ ಕೊಡ್ತದೆ, ನಮ್ಮನ್ನು ರಕ್ಷಣಾ ಮಾಡ್ತದೆ. ಇಲ್ಲವೇನು? ಎಷ್ಟು ಥರದ ಅನ್ನ ಕೊಡ್ತದೆ, ನಮಗೆ ಆಸರೆ ಕೊಡ್ತದೆ. ನಮ್ಮ ಜೀವನ ನಡೆಯೋದೇ ಇದರ ಮೇಲೆ.
ಆದ್ದರಿಂದ ಒಕ್ಕಲಿಗ ಏನು ಮಾಡ್ತಾನಂದ್ರೆ ಈ ಮಣ್ಣನ್ನ ಪೂಜಿಸ್ತಾನ, ನಮಸ್ಕಾರ ಮಾಡ್ತಾನ. ಭೂದೇವತಾ ಅವನಿಗೆ ಹಂಗೆ ಕಾಣಿಸ್ತದೆ. ಯಾಕೆ? ಭಾವದ ಎಷ್ಟು ಚಲೋ ಭಾವದ. ಶಹರದವ್ರಿಗೆ ಇದೇನು ಮಣ್ಣು, ಅವ್ರಿಗೆ ಡಾಲರ್ಗಳು, ರೊಕ್ಕಗಳು ಬೇಕಾಗ್ತದೆ. ಅವ್ರಿಗೆ ಗೊತ್ತಾಗೋದಿಲ್ಲ ಮಣ್ಣಿನಿಂದಲೇ ಅನ್ನ ಬರ್ತದಂತ. ಒಕ್ಕಲಿಗ ಇದ್ರಾಗ ಮಣ್ಣಿಗೆ ಮಣ್ಣಾಗಿ ದುಡಿತಾನ. ಅವನಿಗೆ ಗೊತ್ತದ ಏನೆಲ್ಲ ಸಂಪತ್ತ ಬರೋದು ಇದು ಮಣ್ಣಿನಿಂದ, ಇದೇ ಮಣ್ಣಿನಿಂದ. ಆದ್ದರಿಂದ ಆತ ಅಷ್ಟದನ್ನು ಪ್ರೀತಿಸ್ತಾನ. ಭಾವದಲ್ಲಿ ಇದು ಮಾತೆ, ಇದು ಭೂಮಾತೆ, ಭೂದೇವಿ ಅಂತ ಅದನ್ನು ವಂದಿಸ್ತಾನ. ಅವನ ಭಾವ ಎಷ್ಟು ಚಲೋ ಅದು, ಆ ಭಾವ ಎಷ್ಟು ಚಲೋ ಅದು. ಉಳಿದವ್ರು ಹಂಗಾಗೋದಿಲ್ಲ, ಭಾವನೆ ಇಲ್ಲ. ಇದೇನು ಮಣ್ಣ, ಇದ್ಯಾಂಗ ದೇವರು, ಇದ್ಯಾಂಗ ಮಾತೆ, ಹಿಂಗೆ ಅನ್ಕೋತ ಕೂತ್ರೆ ಅವು ಎಂದರೆ ಚಲೋ ಆಗ್ತದೆ ಹೇಳಿ. ಅವನಿಗೆ ಭಾವ ಇಲ್ಲ, ಭಾವ ಬಲುತ್ತಿಲ್ಲ ಅಂತ. ಭಾವ ಬಲುತ್ತಿಲ್ಲ ಬೇಕಲ್ಲ. ದೇವರಂದರೇನು? ಯಾವುದು ನಮ್ಮನ್ನು ಪೋಷಿಸ್ತದೆ ಅದು ಅಲ್ಲೇನು, ಯಾವುದು ನಮಗೆ ಅನ್ನ ಕೊಡ್ತದೆ, ನೀರ ಕೊಡ್ತದೆ, ಅದು ದೇವರು. ಅಂಥ ದೃಷ್ಟಿ ಇತ್ತು ಅಂದರೆ ಜಗತ್ತಿನಲ್ಲಿ ಬದುಕೋದು ಅಲ್ಲ, ಇದೊಂಥರದ ಆನಂದದ ಅನುಭವ ಶುರುವಾಗ್ತದೆ. ದೃಷ್ಟಿ ಹಿಂಗಾಗಬೇಕು. ಸಿದ್ಧರಾಮೇಶ್ವರ ಹೇಳೋದು ಎಷ್ಟು ಛಲೋ ಮಾತು ಹೇಳ್ತಾರೆ. ಭಾವ ಬಲಿತಲ್ಲಿ ಲಿಂಗವೆನಿಸಿತ್ತು. ಅದು ಎಲ್ಲಿದರೆ ಅಲ್ಲ, ಇದನ್ನೇ ತಗೋ, ಇದೊಂದು ಪುಷ್ಪದ, ಇದು ದೇವ ಪ್ರಸಾದ ಅಂತ ನೋಡು. ಭಾವ ಅದು ಪ್ರಸಾದವನ್ನೇ ಮಾಡ್ತದೆ. ಇದ್ಯಾವ ಒಂದು ಪೈಸಾ ಕಿಮ್ಮತ್ತಿಲ್ಲದ ಹೂವ ಅಂದರೆ ಭಾವ ಹೋಗ್ತದೆ, ಅದು ಪೈಸಾನೂ ಇರೋದಿಲ್ಲ ಹೇಳಿ. ಈಗ ನಿಮ್ಮ ಮನೆಯೊಳಗೆ ಸುಮ್ಮನೆ ನೋಡಿ, ನೀವು ಸತಿ ಪತಿ ತಾಯಿ ತಂದೆ ಭಾವಿದ್ರೆ ಎಲ್ಲ ಭಾವನಾನೇ ವಾದ ಬಳಕ ಅಲ್ಲೇನದ ಹೇಳಿ. ಭಾವ ಇಲ್ಲ ಆಯಿತು, ಅಲ್ಲೇನು ಮನೆಯಲ್ಲದ? ಭಾವ ಬಂತು ಅಂದರೆ ಆ ಬಳಿಕ ಮನೆಗೆ ಕಳೆಯರಾಕ್ ಶುರುವಾಗ್ತದೆ. ಇದು ನಮ್ಮ ಮನೆ, ಈ ಭಾವನೆ ಬೇಕಲ್ಲ. ಭಾವ ಬೇಕು. ಇವರು ನಮ್ಮವರು, ಇವರು ನಮ್ಮವರು ಅನ್ನುವ ಭಾವ ಇತ್ತು. ಆ ಬಳಿಕ ಸಂತೋಷ ಮನೆಯಲ್ಲಿ ತುಂಬುತ್ತದೆ. ಇವರು ನಮಗೆ ಬ್ಯಾಡಾದವರು ಅಂತ ಇತ್ತು ಅಂದರೆ ಸಂತೋಷ ಹೋಗಿ ಬಿಡ್ತದೆ, ಸಂತೋಷ ಹೋಗ್ತದೆ. ಒಬ್ಬ ಸಂತ ಹೇಳ್ತಾನೆ, ಪಾಶ್ಚಿಮಾತ್ಯ ಸಂತ, ಮನುಷ್ಯನೇ ನೀನು ಎಲ್ಲಾದರೂ ಇರು, ಒಂದು ಸಣ್ಣ ಗುಡಿಸಲಲ್ಲಿ ಇರು, ಆದರೆ ನೀನು ಹೇಗೆ ನೋಡಬೇಕು ಅಂದರೆ ಗುಡಿಸಲನ್ನು ಇದು ಅರಮನೆ ಅಂತ ನೋಡು, ನಿನಗದ ಅರಮನೆಯ ಸುಖವನ್ನು ಕೊಡ್ತದೆ. ಭಾವ ಮಾಡ್ತದ ಅದನ್ನು. ಇವನ್ ಎ ಕಾಟೇಜ್ ಬಿಕಮ್ಸ್ ಎ ಪ್ಯಾಲೇಸ್. ಒಂದು ಸಣ್ಣ ಗುಡಿಸಲ ಸಹಿತ ಸ್ವರ್ಗ. ಯಾಕೆ? ಗುಡಿಸಲ ಸಣ್ಣದಿದ್ರೆ ಏನಾಯಿತು, ಎಷ್ಟು ಬೆಚ್ಚಗದ ಒಳಗೆ. ಅದು ಥಂಡಿಗಾಲದಾಗ, ಡಿಸೆಂಬರ್ ಬಂತಲ್ಲ, ಥಂಡ್ಯಾಗ ಎಷ್ಟು ಬೆಚ್ಚಗಿರ್ತದೆ. ಅಲ್ಲಿ ಹೋಗಿ ಹೀಗೆ ಮಲ್ಕೊಂಡ್ರೆ ಕಣ್ಣು ತುಂಬ ನಿದ್ದೆ ಬರ್ತದೆ. ಆರಾಮಾಗಿ ಊಟ ಮಾಡಿದರೆ ಹೊಟ್ಟೆಗೆ ಹತ್ತದ, ಮೈಗೆ ಹತ್ತದ,
ಮತ್ತು ಇದಕ್ಕಿಂತ ದೊಡ್ಡ ಸ್ವರ್ಗ ಯಾವುದು? ಅರಮನೆ ಯಾವುದು? ಅರಮನೆಯಾಗಿ ಇದ್ದು ಊಟ ಮಾಡೋರಿಗೆ ನಿದ್ದೆ ಬರ್ತದತ್ತೇನಿಲ್ಲ. ಇಲ್ಲೇನು? ಅವರು ದೊಡ್ಡ ದೊಡ್ಡ ಬೆಡ್ರೂಮ್ಸ್ ಇರ್ತಾವ, ದೊಡ್ಡ ದೊಡ್ಡ ಟೇಬಲ್ ಇರ್ತಾವ, ಟೇಬಲ್ ಊಟ, ಡೈನಿಂಗ್ ಟೇಬಲ್ಗಳಿರ್ತಾವ, ಎಲ್ಲ ಥರದ ಊಟ ಇರ್ತದೆ. ಆದರೆ ಒಂದೇ ಇರುವುದಿಲ್ಲ, ಭಾವ ಕಡಿಮೆ ಇರ್ತದೆ ಅಷ್ಟೆ. ಭಾವ ಕಡಿಮೆ ಇರ್ತದೆ. ಭಾವ ಇಲ್ಲದೆ ಇದ್ದರೆ ಏನಿದ್ದರೆ ಏನು ಮಾಡುವುದು? ಅದು ಒಂದು ಇತ್ತು ಅಂದರೆ ಏನೆಲ್ಲವೂ ಸ್ವರ್ಗವಾಗ್ತದೆ. ದೊಡ್ಡ ಮನೆ ಇರಲಿ, ಸಣ್ಣ ಮನೆ ಇರಲಿ, ಅದು ಸ್ವರ್ಗವಾಗಿ ಮಾರ್ಪಡ್ತದೆ. ಅದಕ್ಕೆ ನಾವು ನೋಡೋ ದೃಷ್ಟಿ ಇರಬೇಕಷ್ಟು. ಈಗ ಮನೆಗೆ ಹೋಗ್ರಿ, ಹಿಂದೆ ಮನ್ಯಾಗ ಬಾಗಿಲ, ಕಿಟಕಿ ಎಲ್ಲ ಇದ್ದೇ ಇರ್ತವೆ. ಯಾವುದರ ಒಂದು ದಿಕ್ಕಿಗೆ ಇರಕ್ಕೆ ಬೇಕಲ್ಲ, ಯಾವುದರ ಒಂದು ದಿಕ್ಕಿಗೆ ಇರಾಕಬೇಕು. ದಾರಿ ಹೆಂಗದ ಹಂಗೆ ಬಾಗಿಲಾಗ್ತಾವ. ದಾರಿ ಒಂದು ಕಡೆ, ಮಾರ್ಗ ಬಾಗಿಲು ಒಂದು ಕಡೆ ಮಾಡೋಕ್ಕಾಗೋದಿಲ್ಲ. ಹಂಗೆ ಇಲ್ಲಿ ಕಟ್ಟಬೇಕಾಗ್ತದೆ. ಮನುಷ್ಯನೇ ಹೋಗು ಮನೆಯೊಳಗೆ, ಏನು ಎಷ್ಟು ಚಂದದ ನನ್ನ ಮನೆ, ಏನು ಬಾಗಿಲ, ಏನು ಪಶ್ಚಿಮ ದಿಕ್ಕ, ಸುಮ್ಮನೆ ಅಂದ್ರೆ ಏನು ಉತ್ತರದ ಬಾಗಿಲ, ಇದು ದಕ್ಷಿಣದ ಬಾಗಿಲ, ಹಿಂಗೆ ಅನ್ಬೇಕು. ದಕ್ಷಿಣದ ಬಾಗಿಲಿದು, ಇದು ಕೆಡಕ, ಹಿಂಗಂದ್ರೆ ಬರೋಬ್ಬರಿ ಶುರುವಾಗ್ತದೆ. ಮನ್ಯಾಗ ತಾಪ ಶುರುವಾಗ್ತದೆ, ಆಗಿಂದಾಗ ತಲೆ ನುಸಕ್ಕೆ ಶುರುವಾಗ್ತದೆ, ಹೊಟ್ಟೆ ಕಡ್ಯಾಕೆ ಶುರುವಾಗ್ತದೆ. ಇದೆಲ್ಲ ಆಗಿದ್ದು ಅದಕ್ಕೆ ಬಾಗಿಲ, ಹೌದಲ್ಲ? ಭಾವ ಎಲ್ಲ ದಿಕ್ಕೂ ಬಹಳ ಚಲೋ ಅದಾವ. ನಮ್ಮ ಮನೆ ರಚನಾ ಬಹಳ ಚಲೋ ಅದ. ಹಿಂಗಿಂದ ಹೋಗಿ ಅಂದ್ರೆ ಎಲ್ಲ ಕಡಿಮೆ ಆಗ್ತದೆ. ಭಾವ ಮಾಡ್ತದ ಅದ. ಅವರು ವಾಸ್ತುಶಾಸ್ತ್ರಜ್ಞರು ಎಷ್ಟು ಶಾಣ್ಯರದಾರ, ಅವರು ಭಾವನೆ ಮಾಡಿಸ್ತಾರ. ಹಿಂಗೆ ಮಾಡಿದ್ರೆ ನಿಮ್ದು ಹೋಗ್ತದ ಅಂತಾರ. ಭಾವ ಅದನ್ನು ನೀವ ಮಾಡ್ಕೊಂಡ್ಬಿಟ್ರೆ ಮುಗಿದ ಹೋಗ್ತದಲ್ಲ, ಇನ್ನೂ ಅಷ್ಟಾಗುತ್ತದ. ಯಾವುದರ ದಿಕ್ಕ ಕೆಟ್ಟಿರ್ತಾವೇನು? ದಕ್ಷಿಣ ಕೆಟ್ಟ ಅಂತ ಇಟ್ಕೊಳ್ಳಿ, ಮುಂದೆ ನೀವು ದಕ್ಷಿಣ ಕಡೆ ನೋಡಬಾರದು. ಹೇಳಿ, ಹೆಂಗೆ ಸಾಧ್ಯದ? ಎಲ್ಲ ದಿಕ್ಕುಗಳು ಅಷ್ಟೆ. ಇದು ವಿಶ್ವ, ಇದು ದೇವ ನಿಲಯ, ಇದು ಎಲ್ಲವೂ ಸುಂದರ, ಎಲ್ಲವೂ ಸುಂದರ. ಅವು ಕಿಟಕಿ ಬಾಗಿಲುಗಳು ಹೇಳ್ತಾವೆ, ನಮಗೆ ಯಾಕೆ ತಿದ್ದಾಕ ಹೊಂಟಿಯೋ? ನಿನ್ನ ಮನಸ್ಸು ಒಂದಿಷ್ಟು ತಿದ್ದುಕೋ. ನಿನ್ನ ಎದೆಯೊಳಗಿರುವ ಭಾವ ಚಲೋ ಆದರೆ ನಾವೆಲ್ಲ ಸುಂದರನೇ ಕಾಣ್ತೇವಿ. ಹಂಗ ಸುಂದರ ಭಾವ ಬಹಳ ಮಹತ್ವದ್ದು. ಅದಕ್ಕಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ, ಭಾವ ಬಲಿದಲ್ಲಿ ಲಿಂಗವಾಯಿತು, ಭಾವ ವಿಭಾವವಾದಲ್ಲಿ ಪಾಷಾಣವೆನಿಸಿತ್ತು. ಅದರಲ್ಲೇನು ಕಲ್ಲ, ಎಲ್ಲವೂ ಕಲ್ಲಾಗಿ ಬಿಡ್ತದೆ. ಭಾವ ವಿಭಾವವಾದರೆ ಕೆಟ್ಟ. ಆ ಬಳಿಕ ಮೂರನೇದ್ದೊಂದು ಮಾತು ಹೇಳ್ತಾರೆ, ಭಾವ ನಿರ್ಭಾವವಾದರೆ ವಾದಲ್ಲಿ ಏನೆಂದು ಅನಿಸದು. ಅವಾಗೇನದ? ಎಲ್ಲವೂ ಪವಿತ್ರ. ಭಾವ ನಿರ್ಭಾವ ಆಯಿತು, ಲಿಂಗ ಪಾಷಾಣ ಕಲ್ಲ ಯಾವುದೂ ಉಳಿದಿಲ್ಲ. ಇದು ಎಲ್ಲವೂ ಅತ್ಯದ್ಭುತ. ಕಪಿಲ ಸಿದ್ಧ ಮಲ್ಲಿನಾಥ ಕೊನೆಗೆ ಏನಾಯಿತು ಅಂದರೆ, ಎಲ್ಲ ಭಾವ ಹೋಗಿ ಇದು ಪೂಜ್ಯ, ಇದು ಪೂಜಕ ಅಲ್ಲ, ಪೂಜ್ಯ ಅಲ್ಲ, ಇದೆಲ್ಲ ಭಾವನೆಗಳು ಹೋಗಿ ಏನಾಗ್ತದೆ? ಇದು ಕಪಿಲ ಸಿದ್ಧ ಮಲ್ಲಿನಾಥ. ಇದೆಲ್ಲ ದಿವ್ಯವಾಗ್ತದೆ, ಪವಿತ್ರವಾಗ್ತದೆ. ಹಂಗೆ
ಎಷ್ಟು ಚಲೋ ಇಲ್ಲ. ಮತ್ತು ವಚನಗಳು ಭಾಳ ಉದ್ದುದ್ದಿರ್ತಾವಂತಲ್ಲ, ಇಟಿಟ ಇರ್ತಾವ. ಅವ ಚಲೋ ಇರ್ತಾವ, ಭಾಳ ಚಂದ ಇರ್ತಾವ, ನೆನಪಿಟ್ಕೊಳ್ಳೋಕ್ಕೂ ಚಲೋ. ಈಗ ನೀವು ಇದನ್ನು 3 ನೆನಪು ಉಳಿತದಲ್ಲ. ಭಾವ ಬಲತ್ರೆ ಚಲೋ ಲಿಂಗ, ಭಾವ ಕೆಟ್ರೆ ಪಾಷಾಣ ಕಲ್ಲ, ಭಾವ ಒಂದು ವೇಳೆ ಸಮರೂಪ ತಾಳತು ಅಂದರೆ ಶಿವ ಅಲ್ಲೇನು? ಅವಾಗ ಶಿವಂ, ಅದು ಶಿವ. ಎಷ್ಟು ಚಲೋ ಅದ. ನಮ್ಮ ಭಾವವನ್ನು ಬದಲಾಯಿಸೋದೇ ವಿನಃ ಜಗತ್ತನ್ನ ಅಂತಲ್ಲ. ಬಹಳ ಭಾವ ಬದಲಾವಣೆ ಮಾಡಿ ಜಗತ್ತನ್ನು ನೋಡಿದರೆ ಜಗತ್ತು ಸ್ವರ್ಗವಾಗ್ತದೆ. ಮನೆ ಮಾರುಗಳೇ ಏನಾಗ್ತವ? ಆನಂದದ ನಿಲಯಗಳಾಗ್ತವ. ಹಂಗಾಗ್ತದೆ. ಬಹಳ ಸುಲಭವಾದದ್ದು ಎದೆಯೊಳಗದ. ಬುದ್ಧಿಯಿಂದ ಬದಲು ಮಾಡಲಿಕ್ಕಾಗೋದಿಲ್ಲ, ಭಾವದಿಂದ ಎಲ್ಲವನ್ನ ಬದಲು ಮಾಡಬಹುದು. ಭಾವ ಎಂಥದೊಂದು ಸುಂದರ ಭಾವವನ್ನು ಅವರಂತಾರೆ, ಬೆಳೆಸಿಕೋ ಮನುಷ್ಯನೇ. ಅವಾಗೇನಾಗ್ತದೆ? ಜಗತ್ತು ಅದ್ಭುತ ಆಗ್ತದೆ, ನಿನ್ನ ಜೀವನ ಸುಖಿ ಆಗ್ತದೆ. ಇದಕ್ಕೆ ಡಿವಿನೈಸೇಷನ್ ಆಫ್ ಲೈಫ್ ಅಂತ ಅರವಿಂದ ಮಹರ್ಷಿಗಳು, ಬಹಳ ದೊಡ್ಡವರು ಅರವಿಂದ ಮಹರ್ಷಿಗಳು. ವಿ ಹ್ಯಾವ್ ಟು ಡಿವಿನೈಸ್ ಅವರ್ ಲೈಫ್. ಡಿವಿನೈಸ್ ಎಷ್ಟು ಚಲೋ ಹೇಳ್ತಾರೆ. ಏನು ಮಾಡೋದು? ಜೀವನವನ್ನು ಪವಿತ್ರ ಮಾಡಿಕೋ, ಜೀವನವನ್ನು ದಿವ್ಯ ಮಾಡಿಕೋ. ಅದರಿಂದ ಜಗತ್ತು ಅಪ್ರತಿಮವಾಗ್ತದೆ. ಇದೇ ಜಗತ್ತು ಮ್ಯಾಲೆ ಹೋಗೋದಲ್ಲ, ನಾವಿರುವ ಜಗತ್ತೇ ದೇವ ಜಗತ್ತಾಗಿ ಮಾರ್ಪಡುತ್ತದೆ. ಅಷ್ಟು ಸಾಮರ್ಥ್ಯ ನಮ್ಮ ಎದೆಯೊಳಗಿರುವ ಭಾವದಲ್ಲದ. ಎಂಥ ಭಾವವನ್ನು ನಾವು ಸ್ವಲ್ಪ ಸುಧಾರಿಸಿಕೊಳ್ಳೋದು, ಇದು ಭಾವ ಸಾಮರ್ಥ್ಯ, ಇದು ಭಾವ. ಈ ಭಾವ ಇದು ಬಲಿಬೇಕಾಗಿತ್ತು ಅಂದರೆ ಸ್ವಲ್ಪ ಕೆಲವು ಅದಾವ, ಅವುಗಳನ್ನು ನಾವು ಕೈ ಬಿಡಬೇಕಾಗ್ತದೆ. ಎಲ್ಲೇನು ಚಿಂತೆ ನೋಡೇವಿ. ಈಗ ಒಂದಿಷ್ಟು ಚಿಂತಿತ್ತು ಅಂದರೆ ಈ ಭಾವ ಬರುವುದಿಲ್ಲ. ಸಂಶಯ ಇತ್ತು ಅಂದರೆ ಈ ಭಾವ ಬರುವುದಿಲ್ಲ. ಏನು ಮಾಡ್ತಾರೋ ಏನಿಲ್ಲೋ, ಇಟ್ಟು ಜನ ಕೂಡ್ಯಾರ, ಏನ್ರಿ ಮಾಡಿದ್ರ ಏನು ಮಾಡೋದು? ಹಿಂಗೆ ನಾನು ಅನ್ಕೋತಿಲ್ಲಿ ಬಂದು ಕೂತಿದ್ರೆ ಎಲ್ಲಿ ಸಂತೋಷ ಆಗ್ತದೆ? ಇಷ್ಟು ಜನ ಅದಾರ, ಅಕಸ್ಮಾತ್ ಒಂದೊಂದು ಸಣ್ಣ ಸಣ್ಣ ಕಲ್ಲು ಒಗೆದ್ರೆ ನಮ್ಮಲ್ಲಿ ಭಯ ಭಾಳ, ಸಂಶಯ ಭಾಳ. ಈ ಸಂಶಯ ಇತ್ತು ಅಂದರೆ ಎಲ್ಲಿ ಸಂತೋಷ ಆಗ್ತದೆ? ಎಲ್ಲಿ ಆಗ್ತದೆ? ಏನು ಜನ ಎಷ್ಟು ಸಂತೋಷವಾಗಿದಾರ, ಇಷ್ಟು ಜನ. ಎಂಥವ್ರ ನೋಡೋದೇ ಒಂದು ಭಾಗ್ಯ ಅಂತ ಭಾವ ಬಂತು ಅಂದರೆ ಈ ಜನರಲ್ಲಿಯೇ ಜನಾರ್ದನ ದರ್ಶನ ಆಗ್ತದ. ಅದು ಅಂಥ ಭಾವ ಒಂದು ಇಟ್ಟುಕೊಂಡು ನಾವು ಬದುಕೋದಾದರೆ ಏನು ಮಸ್ತಿರ್ತದೆ. ಎಂಥ ಭಾವಕ್ಕೆ ಪೋಷಣೆ ಆಗದಂಥ ಅಂಶಗಳೂ ಅದಾವ, ಈ ಭಾವವನ್ನು ಪೋಷಿಸುವ ಅಂಶಗಳೂ ಅದಾವ. ನಾವು ಪೋಷಣೆಯಾಗದಂಥ ಒಂದೆರಡು ಅಂಶ ನೋಡೇವಿ. ಅತೃಪ್ತಿ, ಚಿಂತೆ ನೋಡಿಲ್ಲ ಎಷ್ಟು ದ್ವೇಷ, ಇವೊಂದು 2-3 ನೋಡೇವಿ. ದ್ವೇಷ ಇತ್ತು ಅಂದ್ರೆ ಏನಾಗುತ್ತೆ? ಎಲ್ಲ ಕೆಡಿಸಿ ಬಿಡ್ತದೆ ಅಷ್ಟು.
ಬರೇ ಚಿಂತೆ ಮಾಡ್ತಾ ಇದ್ದ ಮನುಷ್ಯ ಅಂದ್ರೆ ಅವಾಗರೇ ಏನಾಗ್ತದೆ? ಏನಾಗ್ತದೆ? ಬಹುತೇಕ ಇದು ಮೋಟ್ರ್ ಸೈಕಲ್ ಮ್ಯಾಗ ಕುಂಡ್ರೋದು, ಇದು ಏನ್ರಿ ಆಕ್ಸಿಡೆಂಟ್ ಆದರೆ ಹೆಂಗೆ? ಏನೋ ಹೊಂಟಿಲ್ಲ ಹಿಂಗೆ ಅನ್ಕೋತ ಹೋದರೆ ಆಗದೇ ಇರ್ತದೇನು? ಬರೋಬ್ಬರೇ ಆಕ್ಸಿಡೆಂಟ್ ಮಾಡ್ತಾನೆ ಆ ಮನುಷ್ಯ. ಸ್ವಲ್ಪ ನಮ್ಮ ಮೇಲೆ ನಮಗೆ ಭರವಸೆ ಇರಬೇಕು, ಎಲ್ಲರ ಮೇಲೆ ಒಂದಿಷ್ಟು ಭರವಸೆ ಇರಬೇಕು. ಆವಾಗ ಜಗತ್ತು ಚಲೋ ಆಗ್ತದದ. ಈಗ ಮನೆಗೆ ಹೋಗ್ರಿ, ಊಟಕ್ಕೆ ಕೂಡ್ರಿ, ಚಲೋ ಚಲೋ ಪದಾರ್ಥ ಹಿಂಗೆ ನೀಡ್ತಾರೆ. ಇದ್ರಾಗ ಏನರ ಹಾಕಿದ್ರಿ ಹಂಗೆ? ಏನು ಮಾಡೋದು? ಏನರ ಹಾಕಿದ್ರಿ ಹಂಗೆ? ಇನ್ನೇನು ತಿಂತಾನೆ? ಈ ರೀತಿ ಪ್ರತಿಯೊಂದ್ರಾಗೂ ಸಂಶಯ ತಾಳಕ್ಕೆ ಶುರು ಮಾಡಿದ್ರೆ ಹೆಂಗಾಗ್ತದೆ? ಆಫೀಸ್ದಾಗ ಕೂತಾನ, ಮನ್ಯಾಗ ಏನು ನಡೆದೈತಿ ಯಾರಿಗೆ ಗೊತ್ತು? ಮನ್ಯಾಗ ಏನಾಗ್ಯದೋ ಏನಿಲ್ವೋ ಇವಾಗ ಸಂಶಯ. ಬರ ಮನೆಗೆ ಹೋದ, ಬಾಗಿಲ ಮುಚ್ಚಿತ್ತು, ಬಡ್ದ, ತೆರೆದರು, ನೋಡ್ತಾನೆ ಎಲ್ಲ ಕಡೆ ಸ್ವಚ್ಛ ಮಾಡಿದ್ರು ಮನ್ಯಾಗೆಲ್ಲ. ಇವ ತಲೆ ಕೆಡಿಸ್ಕೊಂಡು ಬಂದಿದ್ದ. ಮನ್ಯಾನವ್ರು ಏನು ಮಾಡ್ಯಾರಂದ್ರೆ ಎಲ್ಲ ಸಾಮಾನ ಚೆಂದಾಗಿಟ್ಟು ತೊಳೆದು ಬಳೆದು ಶಿಸ್ತಾಗಿ ಇಡೀ ದಿವಸ ತುಂಬ ಕೆಲಸ ಮಾಡ್ಯಾರ. ಇವ ಮಾತ್ರ ತಲೆಯೊಳಗೆ ಹಾಕ್ಕೊಂಡಾನ. ಹಿಂಗಾದ್ರೆ ಜೀವನ ಆಗ್ತದೆ. ಅದಕ್ಕೆ ಭಾವಕ್ಕೆ ಅನುಕೂಲ ಆಗುವಂಥ ಎಣ್ಣೆ ಹಾಕಬೇಕು. ನೀರು ಹಾಕೋತ ಕೂತ್ರ ದೀಪ ಯಾಕೆ ಉರಿತದ? ಮತ್ತೆ ನಾಳೆ ತಾವು ಬರ್ತೀರಿ. ನಾಳೆ ಬನ್ನಿ. ನಮಸ್ಕಾರ.